ಶಶಿ ಅವನ್ ತಂಗಿ ಹುಟ್ಟುಹಬ್ಬಕ್ಕೆ ಅಂತ ಅವನ್ ಮನೆಗೆ ಕರ್ಕೊಂಡು ಹೋದ. ಅವನ ಮನೆಯಲ್ಲಿ ಅವನ್ ತಂಗಿನ ನೋಡಿದ್ಮೇಲೆ ಮದುವೆ ಅಂತ ಆದ್ರೆ ಅವನ್ ತಂಗಿನೇ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಆಗಿದೆ. ಏನಾದ್ರೂ ಆಗ್ಲಿ ಇವತ್ತು ಈ ವಿಷಯನ ನನ್ನ ಸ್ನೇಹಿತ ಶಶಿ ಹತ್ರ ಮಾತಾಡ್ಲೇಬೇಕು. ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರು ಪ್ರೇಮ ಜೀವಿ. ಅಲ್ವಾ ಮನೋಜ್, ಯಾವಾಗ್ಲೂ ಬಂದೆ ಊರಿಂದ? ಈಗ ತಾನೇ ಬಂದೆ ಕಣ. ಅಲ್ಲ ಕಣ, ಬಂದವನು ನೇರವಾಗಿ ಮನೆ ಬಂದೆ ಇಲ್ಲಿಗೆ ಬಾ ಅಂತ ಫೋನ್ ಮಾಡಿದ್ದಲ್ಲ, ಏನಪ್ಪ ಸಮಾಚಾರ? ಇದನ್ನೆಲ್ಲ ಮನೆಯಲ್ಲಿ ಕೂತು ಮಾತಾಡೋ ವಿಚಾರ ಕಣ, ಅದಕ್ಕೆ ನಿನ್ನ ಇಲ್ಲಿ ಬಾ ಅಂತ ಕರ್ತಿದ್ದು. ಅದು ಸರಿ ಕಣ, ಅದನ್ನ ಮನೇಲೆ ಬಂದು ಮಾತಾಡ್ಬೋದಾಗಿತ್ತಲ್ಲ, ಇಲ್ಲಿಗೆ ಬಾ ಅಂತ ಹೇಳಿದ್ದು? ಅದು ಅದು ಏ ಮನೋಜ್, ಏನು ಅದು ಅಂತ ರಾಗ ಹೇಳಿದ್ದೆ ಇದೆಯಾ? ಸರಿಯಾಗಿ ಹೇಳಪ್ಪ, ಅದೇನು ಅಂತ. ನೋಡ್ ಶಶಿ, ಈ ವಿಚಾರನ ನಿನ್ನ ಹತ್ರ ಹೇಳ್ಬೇಕೋ ಬೇಡವೋ ನಂಗೊಂದು ಗೊತ್ತಿಲ್ಲ. ಆದ್ರೆ ನಿನ್ನನ್ ಬಿಟ್ಟು ನಂಗೆ ಯಾರು ಇಲ್ಲ, ಅದಕ್ಕೋಸ್ಕರ ನಿನ್ನ ಹತ್ರ ಈ ವಿಚಾರ ಹೇಳ್ತೀನಿ ಕಣೋ. ಬಟ್ ನೀನು ನನ್ನನ್ನ ತಪ್ಪು ತಿಳ್ಕೊಬೇಡ. ಏ ಮನೋಜ್, ನಾನು ತಪ್ಪು ತಿಳ್ಕೊತೀನ? ನೀನು ನಾನು ತಪ್ಪು ತಿಳ್ಕೊಳ್ಳಲ್ಲ. ವಿಚಾರ ಏನು ಅಂತ ಹೇಳು. ನೋಡ್ ಶಶಿ, ಅವತ್ತು ಹುಟ್ಟುಹಬ್ಬ ದಿನ ನಿನ್ ತಂಗಿನ ನೋಡಿದ್ಮೇಲೆ ಮದುವೆ ಅಂತ ಆದ್ರೆ ನಿನ್ ತಂಗಿನೇ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಇದು ನನ್ನ ಮನಸ್ಸಲ್ಲಿರೋ ಬಯಕೆ, ಇನ್ನು ನಿನ್ನ ಬಿಟ್ಟಿದ್ದಪ್ಪ. ಏ ಮನೋಜ್, ಈ ವಿಚಾರ ಹೇಳಕ್ಕೆ ಅಷ್ಟೊಂದು ಪೀಟಿಕೆ ಮಾಡ್ತಿದ್ದ? ಏಯ್, ನೀನ್ ನನ್ನ ತಂಗಿ ಮದುವೆ ಆದ್ರೆ ನನ್ಗಾಗುವ ಸಂತೋಷ ಬೇರೆ ಯಾರಿಗೂ ಆಗಲ್ಲ ಕಣ. ಹಾಗಾದ್ರೆ ನಿನ್ಗೂ ಒಪ್ಪಿಗೆ ನೀವು ಮಾಡ್ಕೊಡ್ತೀನೋ? ಯಾಕೆಂದ್ರೆ ನಾವು ಸ್ನೇಹಿತರಾಗಿದ್ದು, ಇನ್ನು ಮುಂದೆ ಸಂಬಂಧಿಕರಾಗ್ತೀವಿ. ಆದ್ರೂ ಈ ಮದುವೆ 90 ಭಾಗ ನಡೆಯುತ್ತೆ. ಆದ್ರೆ ಈ ಮದುವೆ ಆಗ್ಬೇಕಾದ್ರೆ ಮೊದಲು ನನ್ನ ತಂಗಿ ಸಂಧ್ಯಾ ಒಪ್ಬೇಕು, ಆಮೇಲೆ ನಮ್ಮ ಇಬ್ರು ಅಂದಿರು ಒಪ್ಕೋಬೇಕು, ಆಮೇಲೆ ಮದುವೆ. ಆದ್ರೂ 90 ಭಾಗ ಈ ಮದುವೆ ಆದೇ ಆಯ್ತದೆ ಅಂತ ನನ್ನ ಮನ್ಸು ಹೇಳ್ತಾ ಇದ್ದೆ ಕಣ. ಬಾರ ಮನೆಗೆ ಹೋಗೋಣ. ಇಲ್ಲಿ ಕಣ, ಫಸ್ಟು ಮನೆಯಲ್ಲಿ ವಿಚಾರ ಮುಟ್ಸು, ಆಮೇಲೆ ಹೋಗ್ ಬರೋದು ಇದ್ದೇ ಇರುತ್ತಲ್ಲ. ಮನೋಜ್, ಮನೇಲಿ ಈ ವಿಚಾರನ ಮಾತಾಡ್ತೀನಿ. ನೀನು ಅದೇನು ಮಾಡ್ಕೊಂಡು ಕೆಲಸ ನೋಡ್ಕೊಂಡು ಬೇಗ ಮನೆಗೆ ಬಂದ್ಬಿಡು. ಸರಿ ಶಶಿ, ಆಯ್ತು. ಶಶಿ ಹೇಳಿದ್ಮೇಲೆ ಸಂಧ್ಯಾ ಒಪ್ಕೊಂಡೇ ಒಪ್ಕೊಂಡಾಳೆ ನಮ್ಗೆ ನನಗಿದೆ. ಸಂಧ್ಯಾ ನನ್ನ ಬಾಳಲ್ಲಿ ಬೆಳಕಾಗಿ ಬಂದ್ರೆ ಅಂದೇ ನನಗೆ ಸ್ವರ್ಗ. ಸಂಧ್ಯಾ, ನೀನ್ ಯಾವತ್ತಿದ್ರು ನನ್ನವಳೆ.